ಸೊ ನಮಸ್ಕಾರ. ನಾವು ಶ್ರೀನಿಧಿ ವೈಭವ್ ಹೋಟ್ಲ್ ನೋಡಿದ್ವಲ್ಲ, ಅವ್ರದ್ದೇ ಒಂದು ಪಾರ್ಟಿ ಹಾಲ್ ಕೂಡ ಇದೆ ಅಂತ ಹೇಳಿದ್ವಲ್ಲ. ಸೊ ಈಗ ಆ ಪಾರ್ಟಿ ಹಾಲ್ನೆಲ್ಲ ಪರಿಚಯ ಮಾಡ್ತೀನಿ. ಚಂದಾಪುರದಿಂದ ಆನೇಕಲ್ಗೆ ಹೋಗೋ ರೋಡಲ್ಲಿದೆ. ಸೂರ್ಯ ಸಿಟಿದು ಆರ್ಚು. ಸೊ ಇಲ್ಲೇ ರೋಡಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಕಾರ್ಸ್ಗಳು. ತುಂಬ ಓಪನ್ ಆಗಿ ಒಂದು ವಾರ ಆಗಿದೆ ಅಷ್ಟೇ. ಬಟ್ ಆ ಶ್ರೀನಿಧಿ ಅನ್ನೋದು ಹೆಸರು ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಓಪನ್ ಆಗಿ ಹೋಟ್ಲ್ ಅನ್ನೋದು ಒಂದು ವಾರ ಆಗಿದೆ ಅಷ್ಟೇ. ನೋಡಿ ಎಷ್ಟೊಂದು ಜನ ಇದೆ, ತುಂಬ ಕ್ರೌಡ್ ಇದೆ ಹೋಟ್ಲೆಲ್ಲ. ಸೊ ನಾವೀಗ ಮೇಲೆ ಪಾರ್ಟಿ ಹಾಲ್ಗೆ ಹೋಗೋಣ. ಪಾರ್ಟಿ ಹಾಲ್ದೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಇದೆಲ್ಲ ಹೋಟ್ಲಿಗೆ ಬಂದಿರೋವಂಥ ಕಾರ್ಸ್ ಅದೆಲ್ಲ. ಸೊ ನಿಮಗೆ ಇಲ್ಲೇ ಪಕ್ಕದಲ್ಲಿ ಪಾರ್ಟಿ ಹಾಲ್ ಆಲ್ಸೋ ಅವೈಲೇಬಲ್ ಇರುತ್ತೆ. ನಿಜವಾಗ್ಲೂ ಒಳ್ಳೆ ಹೆಸರು, ಒಳ್ಳೆ ಸ್ಪೇಷಿಯಸ್ ಆಗಿದೆ ಮತ್ತು ಒಳ್ಳೆ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ತುಂಬ ಚೆನ್ನಾಗಿದೆ. ಸೊ ನೀವು ಏನೇ ಫಂಕ್ಷನ್ಸ್ ಮಾಡಬೇಕಂದ್ರೂ ಎಲ್ಲದಕ್ಕೂ ಪಾರ್ಟಿ ಹಾಲ್ ಆಲ್ಸೋ ಅವೈಲೇಬಲ್ ಇರುತ್ತೆ. ಫಸ್ಟ್ ಫ್ಲೋರಲ್ಲೇ ಇರುತ್ತೆ ಪಾರ್ಟಿ ಹಾಲ್. ಸೊ ನಾವೀಗ ನೋಡೋಣ. ಒಳ್ಳೆ ಪ್ಲೇಸ್. ನಿನ್ನೆ ನಾನು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಅಟ್ರಾಕ್ಟ್ ಆಯಿತು ನನಗೆ, ಅದಕ್ಕೆ ಬಂದು ಇವತ್ತು ಕೇಳಿಬಿಟ್ಟು ಎಲ್ಲ ತೆಗೆದು ನೋಡಿ. ಇದೆ ಪಾರ್ಟಿ ಹಾಲ್, ಪದ್ಮಾವತಿ ಪಾರ್ಟಿ ಹಾಲ್ ಅಂತಿದೆ. ಅನ್ನಪೂರ್ಣ ಅಂತ ಇದೆ, ಅಂದರೆ ಇದು ಡೈನಿಂಗ್ ಹಾಲ್ ಅನ್ನಪೂರ್ಣ ಅನ್ನೋದು ಅದು. ಸೊ ನಾವೀಗ ಎಂಟ್ರಿ ಆದ್ವಿ ಪಾರ್ಟಿ ಹಾಲು. ವಾಹ್, ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ನಿಜಲ್ಲೂ ಒಂದು ಬೇರೆ ಪ್ರಪಂಚಕ್ಕೆ ಬಂದಿರೋ ಥರ ಅನಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ, ಎಲ್ಲ ಗೋಲ್ಡನ್ ಕಲರಲ್ಲಿ ತುಂಬ ಚೆನ್ನಾಗಿದೆ. ಸೊ ಇದು ಪಾರ್ಟಿ ಹಾಲ್. ಒಳಗಿಂದ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಒಂದು ಸ್ಪೇಸಿಯಸ್ ಆಗಿ ಇದೆ. ಎಷ್ಟೊಂದು ಫ್ರೀ ಸ್ಪೇಸು, ಕಾರ್ಸು ಎಲ್ಲ ನಿಲ್ಲಿಸ್ಲಿಕ್ಕೆ. ಪಕ್ಕದಲ್ಲೇ ರೋಡು. ಒಂದು ಅಂದರೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಅಂದರೆ ಒಂದು ಔಟಿಂಗ್ ಹೋಗ್ತೀವಲ್ಲ, ಆ ಫೀಲ್ ಅನ್ನೋದು ಕೊಡ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಸೊ ಇದು ಎಲ್ಲ ಇದು ಸ್ಟೇಜ್. ನೀವು ಡೆಕೋರೇಷನ್ ಮಾಡಿದ್ರೆ ಇನ್ಯಾವ ರೇಂಜಲ್ಲಿ ಇರ್ಬೋದು. ಸೊ ನೀವು ಸ್ಟೇಜ್ ಮೇಲೆ ನಿಂತರೆ ಈ ಥರ ಇರುತ್ತೆ, ಎಲ್ಲ ಜನಗಳು ಕೂತಿರ್ತಾರೆ ಅಲ್ಲಿ. ನಾವು ಕೂತ್ಕೊಂಡ್ರೆ ಇದು ಸ್ಟೇಜ್ ಈ ಥರ ಇರುತ್ತೆ. ಡೈನಿಂಗ್ ಹಾಲ್ ಅನ್ನಪೂರ್ಣ ಅಂತ ನೋಡ್ದವಲ್ಲ, ಅಂದರೆ ಇಲ್ಲಿ ಎಲ್ಲ ಪಾರ್ಟಿ ಹಾಲ್ ಬಂದಿರೋದು. ಪಾರ್ಟಿ ಡೈನಿಂಗ್ ಇದು ಫಂಕ್ಷನ್ಗೋಸ್ಕರ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಊಟ ಬಡಿಸೋದು, ಅದು ರೂಮ್ ಇದು. ಸೊ ಡೈನಿಂಗ್ ಹಾಲ್ ತುಂಬ ಹ್ಯೂಜ್ ಆಗಿದೆ. ನಿಮಗೆ ಅಂದರೆ ಒಂದು ಕ್ಲೀನ್ನೆಸ್, ಹೈಜೀನ್ ಅನ್ನೋದಿದೆ. ಶ್ರೀನಿಧಿ ವೈಭವ್ ಅಂದ್ರೇ ಅದಕ್ಕೆ ಹೆಸರು. ಎಲ್ರಿಗೂ ಗೊತ್ತಿರುತ್ತೆ. ಅತ್ತಿಬೆಲೆಯಲ್ಲಿದೆ, ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಉಡುಪಿ ಉಪಹಾರ, ಅದು ಕೂಡ ಇವ್ರದ್ದೇ ಇರಬೇಕು ಮೋಸ್ಟ್ಲಿ. ನಾಲ್ಕು ದಿಕ್ಕುಗಳಿಗೂ CCTV ಮತ್ತು ಸ್ಪೀಕರ್ಗಳು ಅವೈಲೇಬಲ್ ಇದೆ. ಏನೇ ಮಾತಾಡಿದ್ರು ಮೈಕಲ್ಲು ಎಲ್ಲ ಇದು ಬರುತ್ತೆ ಕೇಳಿಸ್ಲಿಕ್ಕೆಲ್ಲ. ಫುಲ್ಲು ರೌಂಡಾಗಿ ಎಲ್ಲ ಕಡೆನೂ ಮೈಕ್ಗಳು ಅವೈಲೇಬಲ್ ಇದ್ದಾವೆ. ಮೂಲೆಗೂ ಇದ್ದಾವೆ. ಅಲ್ಲಿ ಸ್ಟೇಜ್ ಮೇಲೆ ಆಲ್ಸೋ 2 ಅವೈಲೇಬಲ್ ಇದ್ದಾವೆ. ಮತ್ತು AC ನೋಡ್ಬೋದು. ACಗಳು ಫುಲ್ಲು ಕವರಪ್ ಆಗಿದ್ದಾವೆ. ಬಿಸಿಲುಗಾಲ ಇನ್ನೇ ಸ್ಟಾರ್ಟ್ ಆಗ್ತಿದೆಯಲ್ಲ, ಕಂಪ್ಲೀಟ್ ಸ್ಟೇಜ್ ಎಲ್ಲ ಮೇಲ್ಗಡೆ ಟಾಪಲ್ಲಿ ACಗಳನ್ನೋದು ಇದಾವೆ. ಸ್ಟೇಜ್ ಮೇಲೆ ಡ್ರೆಸ್ಸಿಂಗ್ ರೂಮ್ ಅನ್ನೋದು ಆಲ್ಸೋ ಅವೈಲೇಬಲ್ ಇದೆ. ಡ್ರೆಸ್ಸಿಂಗ್ ರೂಮ್ 2 ಇದು. ಈ ಕಡೆ ಇನ್ನೊಂದು ಡ್ರೆಸ್ಸಿಂಗ್ ರೂಮ್. ಸೊ ಟೋಟಲ್ಲು ಸ್ಟೇಜ್ ಮೇಲೆ 2 ಡ್ರೆಸ್ಸಿಂಗ್ ರೂಮ್ ಅನ್ನೋದು ಅವೈಲೇಬಲ್ ಇದ್ದಾವೆ. ರೈಟಲ್ಲೊಂದು, ಲೆಫ್ಟಲ್ಲೊಂದು. ಕಂಪ್ಲೀಟಾಗಿ ನಕ್ಷತ್ರಗಳ ಥರ ಲೈಟಿಂಗ್ ಅನ್ನೋದು ಮಾಡಿದ್ದಾರೆ. ಅಲ್ಲೊಂದು ಥರ ಗೋಲ್ಡನ್ ಕಲರಲ್ಲಿ ನಕ್ಷತ್ರಗಳ ಥರ ಕಾಣ್ತವೆ ನಮ್ಮ ಲೈಟಿಂಗ್ಸ್ ಎಲ್ಲ.
ಮತ್ತು ಸಮುದ್ರದಲ್ಲಿ ತಾವರೆ ಹೂವುಗಳ ಥರ ಲೈಟಿಂಗ್ ಅನ್ನೋದು, ಮೈನ್ ಲೈಟ್ಸ್ ಅನ್ನೋದು ಇದ್ದಾವೆ. ಅದೊಂದು ಬ್ಯೂಟಿನ ಕೊಡ್ತಾ ಹೋಗ್ತವೆ. ನೋಡಿದ್ರಲ್ಲ ಪಾರ್ಟಿ ಹಾಲು ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ನೀವೊಂದು ಸೆಪ್ರೇಟ್ ವರ್ಲ್ಡ್ಗೆ ಬಂದಂಗೆ ಆಗುತ್ತೆ. ಆ ಗೋಲ್ಡನ್ ಕಲರು, ಆ ಒಂದು ಮೇಕಿಂಗು, ಇಂಟೀರಿಯರ್ಸು ಎಲ್ಲ ನಿಮಗೆ ತುಂಬ ಸಖತ್ತಾಗಿದೆ, ಡಿಸೈನಿಂಗು ಎಲ್ಲ. ಸೊ ಪಾರ್ಟಿ ಮಾಡಲಿಕ್ಕೆ ಯಾವುದಾದ್ರೂ ಮದುವೆ ಇರ್ಬೋದು, ಯಾವುದಾದ್ರೂ ಸಮಾರಂಭ, ಸಭೆ, ಅವಕ್ಕೆಲ್ಲ ಒಳ್ಳೆ ಚೆನ್ನಾಗಿದೆ, ಸಖತ್ತಾಗಿದೆ. ನಿಮ್ಗೆ ಹೊರಗಡೆ ಕೂಡ ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ತುಂಬ ಬ್ಯೂಟಿಫುಲ್ ಆಗಿದೆ. ನಮಗೊಂಥರ ಒಳ್ಳೆ ಪೀಸ್ಫುಲ್ ಆಗೋಂಥ ಮೈಂಡ್ನ ಕೊಡ್ತಾ ಹೋಗುತ್ತೆ. ಸೊ ಶ್ರೀನಿಧಿ ವೈಭವ್ ಅದೇ ವೈಭವವಾಗಿ ಇದೆ ಇಲ್ಲೆಲ್ಲ, ಮದುವೆಗಾಗಿರ್ಬೋದು, ಯಾವುದಕ್ಕೆ ಆಗಲಿ. ಸೊ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ನೀವು ಈಗ ನೋಡಿದರೆ ಆಲ್ರೆಡಿ, ನಾನು ಹೇಳೋದು ಬೇಕಿಲ್ಲ. ಸೊ ನಿಮ್ದು ಯಾವುದೇ ಸಭಾ ಸಮಾರಂಭಗಳಿದ್ದರೆ, ಮದುವೆ ಈ ಥರ ಯಾವುದೇ ಇದ್ದರೂ ಇಲ್ಲಿಗೆ ಬರ್ಬೋದು. ನಿಜ ಒಂದು ಪೀಸ್ಫುಲ್ಲು ಪ್ಲೇಸು, ಒಳ್ಳೆ ನೀಟು ಹೈಜೀನ್ ಆಗಿರೋವಂಥ ಪ್ಲೇಸು, ಒಳ್ಳೆ ಬ್ಯೂಟಿಫುಲ್ ಆಗಿರೋವಂಥ ಪ್ಲೇಸ್. ಸೊ ನಮಸ್ಕಾರ.